ಅಕ್ರಮ ಅಂತ ಖಂಡಿಸಿ ಶ್ರಮಜೀವಿ ಹಿತರಕ್ಷಣಾ ವೇದಿಕೆಯಿಂದ ನೈಸ್ ರೋಡ್ ಜಂಕ್ಷನ್ ಹತ್ರ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಬಟ್ ಬಹುತೇಕ ಪ್ರತಿಭಟನಾಕಾರರನ್ನು ಮನೆಯಿಂದಲೇ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಬ್ಯಾಡ್ರಹಳ್ಳಿ ಪೊಲೀಸರು ಮಾಡಿದ್ರು. ಸದ್ಯಕ್ಕೆ ನೈಸ್ ರೋಡ್ ಟೋಲ್ ಹತ್ರ ಯಾವ ರೀತಿ ಚಿತ್ರಣ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಶ್ರಮಜೀವಿ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಒಟ್ಟು 4 ಪೊಲೀಸ್ ಠಾಣೆಯ ಸಿಬ್ಬಂದಿ ಇಲ್ಲಿ ನಿಯೋಜನೆಗೊಂಡಿದ್ರು. ಮಾದನಾಯಕನಹಳ್ಳಿ, ಪೀಣ್ಯ, ರಾಜಗೋಪಾಲ್ ನಗರ ಹಾಗೂ ಬ್ಯಾಡ್ರಹಳ್ಳಿ ಪೊಲೀಸರು ನಿಯೋಜನೆಗೊಂಡಿದ್ರು. ಯಾಕಂದ್ರೆ ಇದು ಪ್ರಮುಖ ಟೋಲ್ ಆಗಿರೋದ್ರಿಂದ ಇಲ್ಲೇನಾದ್ರೂ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಈ ಹಿನ್ನೆಲೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪ್ರತಿಭಟನೆ ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ರು. ಇಲ್ಲಿ ಪ್ರತಿಭಟನಾಕಾರ ವರ್ಷನ್ ಏನು ಅನ್ನೋದನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ನೈಸ್ ರೋಡ್ ಟೋಲ್ ನ ಹಿಂದೆ ಅಂದ್ರೆ 2003ರಲ್ಲಿ ಇದನ್ನು ಒಂದಿಷ್ಟು ಭೂಸ್ವಾಧೀನ ಆಗಿತ್ತು. ಅವತ್ತು ಭೂಸ್ವಾಧೀನ ಅಥವಾ ಈ ಒಂದು ಟೋಲ್ಗೆ ಈ ಒಂದು ಜಾಗ ಕೊಟ್ಟಂತಹ ರೈತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ ಅನ್ನೋ ಆರೋಪ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಅನ್ಯ ಉದ್ದೇಶಕ್ಕಾಗಿ ಈ ಒಂದು ಜಾಗವನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಇಲ್ಲಿರುವಂತಹ ಮೂಲ ನಿಯಮ ಏನಿದೆ ಅದು ಉಲ್ಲಂಘನೆ ಆಗಿರೋದ್ರಿಂದ ಇಲ್ಲಿ ಟೋಲ್ ಸಂಗ್ರಹ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತಿಭಟಿಸಲು ಮುಂದಾಗಿದ್ರು. ಬಟ್ ಪ್ರತಿಭಟನೆಗೆ ಯಾವುದೇ ರೀತಿ ಅವಕಾಶವನ್ನು ಪೊಲೀಸ್ ಇಲಾಖೆ ಕೊಟ್ಟಿಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ವರ್ಷನ್ ಏನಂದ್ರೆ 2021ರಲ್ಲಿ ಹೈಕೋರ್ಟ್ ಆದೇಶದ ಪ್ರಕಾರ ಬೆಂಗಳೂರಿನಲ್ಲಿ ರಾಜಕೀಯ ಆಗಿರ್ಬೋದು, ರಾಜಕೀಯೇತರ ಯಾವುದೇ ರೀತಿಯ ಪ್ರತಿಭಟನೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವಂತಿಲ್ಲ. ಪ್ರಮುಖವಾಗಿ ಈ ಪ್ರತಿಭಟನೆ, ಧರಣಿ ಈ ರೀತಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುತ್ತೆ. ಇದೇ ಕಾರಣಕ್ಕಾಗಿ ಕೇವಲ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಇದೆ. ಇದೇ ಕಾರಣಕ್ಕಾಗಿ ಯಾವುದೇ ಕಾರಣ ಕೂಡ ಪ್ರತಿಭಟನೆ ಅವಕಾಶ ಕೊಟ್ಟಿಲ್ಲ. ಪರಿಣಾಮ ಇವತ್ತು ನೈಸ್ ರೋಡ್ ನಲ್ಲಿ ನಡೀಬೇಕಾಗಿದ್ದಂತಹ ಪ್ರತಿಭಟನೆ ಕ್ಯಾನ್ಸಲ್ ಆಗಿದೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಪ್ರತಿಭಟನೆ ಕರೆ ಕೊಟ್ಟಿರುವಂತಹ ಕಾರಣಕ್ಕಾಗಿ, ಅಂದ್ರೆ ಸಾಮಾಜಿಕ ಹೋರಾಟಗಾರರು ಪ್ರತಿಭಟನೆ ಕರೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಇನ್ನೂ ಕೂಡ ಇಲ್ಲಿ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಯನ್ನು ಬೇರೆ ಕಡೆ ತೆರವು ಮಾಡುವಂತಹ ಅಥವಾ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಇನ್ನೂ ಕೂಡ ಅದೇ ನೈಸ್ ರೋಡ್ ಜಂಕ್ಷನ್ ನಲ್ಲಿ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ಮುಂದುವರಿಸಿದೆ. ಇದು ಈ ನಗರದ ಸುದ್ದಿ ಆದ್ರೆ ಮುಂದಿನ ನಗರ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.